ಗೆಳೆಯರೆ, ಇವತ್ತು ನಾವು ಫ್ಲಿಪ್ಕಾರ್ಟ್ ಸೂಪರ್ ಪೇ ಇನ್ 3 EMIನ ಯಾವ ರೀತಿ ಮರುಪಾವತಿ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಫ್ಲಿಪ್ಕಾರ್ಟ್ ಸೂಪರ್ ಪೇ ಇನ್ 3ನಲ್ಲಿ ನಾವೇನಾದರೂ 3 ಕಂತುಗಳ ಏನಾದರೂ EMI 3 ಕಂತುಗಳ EMIನಲ್ಲಿ ಏನಾದರೂ ಪ್ರಾಡಕ್ಟ್‌ಗಳನ್ನ ಖರೀದಿ ಮಾಡಿದರೆ ಅದನ್ನು ಯಾವ ರೀತಿ ನಾವು ಅದರ ಕಂತುಗಳನ್ನ ರೀಪೇಮೆಂಟ್ ಮಾಡೋದು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಎಕ್ಸ್‌ಪ್ಲೇನ್ ಮಾಡ್ತೀನಿ. ಅದಕ್ಕಾಗಿ ಮೊದಲು ಫ್ಲಿಪ್ಕಾರ್ಟ್ ಆ್ಯಪ್‌ನ ಓಪನ್ ಮಾಡ್ಕೋಬೇಕು. ಫ್ಲಿಪ್ಕಾರ್ಟ್ ಆ್ಯಪ್‌ನ ಓಪನ್ ಮಾಡಿದ ನಂತರದಲ್ಲಿ ಕೆಳಗಡೆ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟನ್ನು ಓಪನ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಸೂಪರ್ ಕಾರ್ಡ್ ಆ್ಯಂಡ್ ಸೂಪರ್ ಪೇ ಲೆಟರ್ ಇನ್ 3 ಅಂತ ಬರ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಸೂಪರ್ ಪೇ ಇನ್ 3 ಅಂತ ಮೇಲ್ಗಡೆ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮೇಲ್ಗಡೆ ಇರುವಂಥ ಬ್ಯಾಲೆನ್ಸ್ ತೋರಿಸ್ತಾ ಇದೆ, ಕೆಳಗಡೆ ಏನು ಪರ್ಚೇಸ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ತೋರಿಸ್ತಾ ಇದೆ. ಇಲ್ಲಿ 175 ರುಪೀಸ್ನ ಒಂದು ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೆ, ಮೊಬೈಲ್ ಕವರ್ನ. ಇದರ ಕಂತನ್ನು ನಾವು ಅರ್ಲಿಯಾಗಿ ರೀಪೇಮೆಂಟ್ ಮಾಡಬಹುದು. ಅದರ ಡೇಟ್ ಯಾವ ಡೇಟ್ ಕೊಟ್ಟಿರ್ತಾರೆ, ಮೊದಲ ಕಂತನ್ನು ನಾವು ಪ್ರಾಡಕ್ಟ್ನ ತಗೊಳ್ತಿರ್ಬೇಕಾದ್ರೆ ಮಾಡಿರ್ತೀವಿ. ಇಲ್ಲಿ ಪೇ ಅರ್ಲಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಕಮಿಂಗ್ ಪೇಮೆಂಟ್ ಮಾಡ್ಬೋದು, ಇಲ್ಲಾಂದರೆ ಟೋಟಲ್ ಔಟ್ಸ್ಟ್ಯಾಂಡಿಂಗ್ನ ಕ್ಲಿಯರ್ ಮಾಡ್ಬೋದು. ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಅಂದರೆ ಎಷ್ಟು ಬಾಕಿ ಇದೆ ಸಂಪೂರ್ಣವಾಗಿ ಒಮ್ಮೆಲೇ ಕ್ಲಿಯರ್ ಮಾಡ್ಬೋದು. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಇಲ್ಲಿ ಆ್ಯಡ್ UPI ID ಅಂತ ಬರ್ತಾ ಇದೆ. ಕೇವಲ UPI ID ಮಾತ್ರ ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರೊಟ್ಟಿಗೆ ಬೇರೆ ಬೇರೆ ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ನಂತರದಲ್ಲಿ ಫೋನ್ಪೇ ಅಥವಾ ಗೂಗಲ್ ಪೇನಲ್ಲಿ ಹೋಗಿಬಿಟ್ಟು ನಾವು UPI IDನ ತೊಗೊಂಡು ಇಲ್ಲಿ ಹಾಕಬೇಕಾಗುತ್ತೆ. ಈ ರೀತಿ ಹಾಕಿದ ನಂತರದಲ್ಲಿ ವೆರಿಫೈ ಆ್ಯಂಡ್ ಪೇ ಅಂತ ಕ್ಲಿಕ್ ಮಾಡ್ಕೋಬೇಕು. ಫೋನ್ಪೇನಲ್ಲಿ UPI IDನ ನೀವು ಈಸಿಯಾಗಿ ಹುಡುಕ್ಬೋದು. ಆ ನಂತರದಲ್ಲಿ ಪೇ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ. ಬಂದ ನಂತರದಲ್ಲಿ ನೀವು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಫೋನ್ಪೇ ಆ್ಯಪ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಫೋನ್ಪೇನಲ್ಲಿ ಪೇಮೆಂಟ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಈ ರೀತಿ ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಪೇ ಅಂತ ನೇರವಾಗಿ ತೋರಿಸುತ್ತೆ. ಆ್ಯಪ್ನ ಓಪನ್ ಮಾಡಿದ ತಕ್ಷಣದಲ್ಲಿ ಅಲ್ಲಿಂದ ಒಂದು ರಿಕ್ವೆಸ್ಟ್ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು UPI ಪಿನ್ನನ್ನು ಹಾಕಬೇಕು. ಹಾಕಿದ ತಕ್ಷಣದಲ್ಲಿ ನಮ್ಮ ಪೇಮೆಂಟ್ ಅನ್ನೋದು ಸಕ್ಸಸ್ ಆಗುತ್ತೆ. ಆದ ತಕ್ಷಣದಲ್ಲಿ ನಮ್ಮ EMI ಅನ್ನೋದು ಕ್ಲಿಯರ್ ಆಗುತ್ತೆ. ಈ ರೀತಿ ನೋಡ್ಬೋದು ನಾವು ನಮ್ಮ ಪೇಮೆಂಟನ್ನು ಫ್ಲಿಪ್ಕಾರ್ಟ್ ಸೂಪರ್ ಪೇ ಇನ್ 3 EMI ಮೂಲಕ ನಾವು EMI ಒಂದು ಪೇಮೆಂಟ್ಸನ್ನು ನಾವು ಮರುಪಾವತಿ ಮಾಡಬಹುದು.